ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ನಮ್ಮ ನಾಯಕರಾಗಿರ್ತಕ್ಕಂಥ ಚಿಂತಾಮಣಿ ಹಿರಿಯರು, ಮಾಲೂರಿನ ಶಾಸಕರು, ಅಧ್ಯಕ್ಷರು ಆಗಿರ್ತಕ್ಕಂಥ ಕೋಲಾರ ಕ್ಷೇತ್ರದ ಶಾಸಕರು ಸದಸ್ಯರಾಗಿರ್ತಕ್ಕಂಥ ಈ ಮಂಜುನಾಥ್, ಕೋಲಾರ ಚಿಕ್ಕಬಳ್ಳಾಪುರ ವಿಧಾನ ಸದಸ್ಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರೇ, ಈಗ ತಾನೇ ಬಂದು ನಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡಿ ಅಗ್ನಿಕಾರ್ಯದಿಂದ ಹೊರಹೋಗಿರ್ತಕ್ಕಂಥ ಬಾಗೇಪಲ್ಲಿ ಶಾಸಕರಾಗಿರ್ತಕ್ಕಂಥ ಸುಧಾರಣೆ ನಾವೆಲ್ಲ ಕೂಡ ಇವತ್ತು ಸಭೆಯನ್ನು ಸೇರಿ ದಿನ ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸಚಿವರ ಒಂದು ಪರಿಕರಣ ಕಾರ್ಯಕ್ರಮ ಆಯಿತು. ಆ ನಿಟ್ಟಿನಲ್ಲಿ ಅವಿಭಾಜ್ಯ ಕೋಲಾರ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಚರ್ಚೆ. ನಾವು ಈ ಕೋಲಾರ ಜಿಲ್ಲೆ, ಅವಿಭಾಜ್ಯ ಜಿಲ್ಲೆ ಎಲ್ಲ ತಾಲೂಕುಗಳು ಕೂಡ ಏನು ಮೊದಲಿನಿಂದ ಕೂಡ ಕಾಂಗ್ರೆಸ್ನ ಪದಪಟೆಗಳಾಗಿದೆ. ಕೋಲಾರ ಜಿಲ್ಲೆ ಹಿಂದಿನ ಕಾಲದಲ್ಲಿ ಒಂದು ದಳಕ್ಕೆ ಬಹಳ ಹೆಸರುವಾಸಿಯಾಗಿದೆ. 1985 ಕೂಡ ಕೋಲಾರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಂಗ್ರೆಸ್ ಅವತ್ತು ಕೂಡ 99 ಅದಾದ ನಂತರ ನಮಗೆ ಸತತವಾಗಿ ಗೆಲ್ಲಿಸಿ ಅಂತ ಬಂದಿದೆ. ಶ್ರೀನಿವಾಸ್ ಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ 2004ರಲ್ಲಿ ಕಾಂಗ್ರೆಸ್ ಗೆದ್ದು ಆಗ ಅವರು ಹೇಳಿದ್ರು, ಇದು ಕಾಂಗ್ರೆಸ್ ಸಿಬ್ಬಂದಿ ಕೆಲವಲ್ಲ, ನನ್ನ ವೈಯಕ್ತಿಕವಾಗಿ ಗೆಲ್ಲಬಹುದು ಮಾತನ್ನು ಹೇಳಿದ್ರು. ಹಾಗಾದ್ರೆ ಒಂದು ಕಾಂಗ್ರೆಸ್ ಪಕ್ಷ ಗೆಲ್ಲೋದ್ರಿಂದ ಇಂಥ ಸಂದರ್ಭದಲ್ಲಿ ಬಾರಿ ಬಹಳ ಪ್ರಯಾಸ ಪಟ್ಟು ಎಲ್ಲ ಕಾಂಗ್ರೆಸ್ನ ಮುಖಂಡರುಗಳು, ಎಲ್ಲ ನಾಯಕರು ಸೇರಿ ಸಿದ್ದರಾಮಯ್ಯ ಬರ್ತಾರೆ, ಕೋಲಾರದಿಂದ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತೆಲ್ಲ ತಯಾರಿಗಳು ಮಾಡಿಕೊಂಡು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮಹಾರಾಷ್ಟ್ರಕ್ಕೆ ಹೋಗಿದ್ದರಿಂದ ನಮ್ಮ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಜಿ ಮಂಜುನಾಥ್ ಅವರ ಕಣಕ್ಕಿಳಿದು ಸುಮಾರು 30,000ಕ್ಕೂ ಹೆಚ್ಚು ಮತಗಳಿಂದ ಅವರು ಗೆದ್ದರು. ಅಂದರೆ 30 ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷ ಉದಯ ಆಗಿದ್ದು ಮಂಜುನಾಥ್ ಅವರು ಕೋಲಾರಕ್ಕೆ ಬಂದ ಮೇಲೆ. ಇದು ಕೋಲಾರದ ಇತಿಹಾಸ. ಮಾಲೂರಲ್ಲಿ ಎ ನಾಗರಾಜವನ್ನು ಹೊರತುಪಡಿಸಿದ ನಂತರ ಸುಮಾರು 15 ವರ್ಷಗಳಿಂದ ಯಾರು ಕೂಡ ಕಾಂಗ್ರೆಸ್ ಶಾಸಕರಾಗಿರಲಿಲ್ಲ. 2 ಬಾರಿ ಕೃಷ್ಣೇಶ್ ಶೆಟ್ಟರು, 1 ಬಾರಿ ಮಂಜುನಾಥ್ ಅವರು ಶಾಸಕರು. ಅಂತ ಸಂದರ್ಭದಲ್ಲಿ ಕಳೆದ 2 ಬಾರಿ ಕೂಡ ನಂಜೇಗೌಡರು ದನ ಮನ ಎಲ್ಲವನ್ನೂ ತ್ಯಾಗ ಮಾಡಿ ಸ್ವಂತ ವರ್ಚಸ್ಸಿನ ಮೇಲೆ ಪಕ್ಷವನ್ನು ಕಟ್ಟುವಂತೆ ಕೆಲಸ ಮಾಡಿ 2 ಬಾರಿ ಶಾಸಕ. ಇದು ಕೂಡ ಕೇವಲ ಪಕ್ಷದಲ್ಲ, ನಂಜೇಗೌಡ ವರ್ಚಸ್ ಜೊತೆಗೆ ಪಕ್ಷ. ಹಾಗೆಯೇ ಇವತ್ತು ನಾವು ಚಿಂತಾಮಣಿ ತಗೊಂಡಾಗ ನಮಗೆ ಗೊತ್ತಿದೆ, ಚಿಂತಾಮಣಿಯಲ್ಲಿ ಹಿಂದಿಂದ ಕೂಡ ಭಾಗ. ಆದರೆ ಕಳೆದ 3 ಚುನಾವಣೆಗಳಲ್ಲಿ ಸುಧಾಕರ್ ಇಲ್ಲಿರ್ತಕ್ಕಂಥ ಪಕ್ಷ ಇಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ಗೆ ಡಿಪಾಸಿಟ್ ಬಂದ ಯಾರೋ ನಮ್ಮ ಹಿರಿಯರು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಹಾಕ್ತಾ ಇದ್ರು, ಆದರೆ ಕಾಂಗ್ರೆಸ್ಗೆ ಡಿಪಾಸಿಟ್ ಬರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನು ಉಳಿಸಬೇಕು ಅಂತ ಹೇಳಿ ಅವಿಭಾಜ್ಯ ಜಿಲ್ಲೆಯ ಎಲ್ಲ ಮುಖಂಡರು ಕೂಡ ಸುಧಾಕರ್ ಅವರನ್ನು ಮನವೊಲಿಸಿ ಪಕ್ಷಕ್ಕೆ ಕರ್ಕೊಂಡು ಬಂದು ಅವ್ರ ಪಕ್ಷಕ್ಕೆ ಕರ್ಕೊಂಡು ಬಂದ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷ ಆಗಿದೆ. ಇನ್ನು ಕೆಜಿಎಫ್ ಭಾಗದಲ್ಲಿ 1 ಬಾರಿ ಬಿಜೆಪಿ, ಅದು ಹಿಂದೆ ಎಲ್ಲ ಸಿಪಿಎಂ ಗೆಲ್ತಾ ಇತ್ತು, 2 ಬಾರಿ ಬಿಜೆಪಿ. ಅಂತ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಕಾರ್ಯಕರ್ತರು ಒಗ್ಗೂಡಿ ಆ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ 2 ಬಾರಿ ಕೂಡ ಅಲ್ಲಿ ಕಾಂಗ್ರೆಸ್
ಮುಳಬಾಗದಲ್ಲಿ ಕೊಟ್ಟೂರು ಮಂಜುನಾಥ್ ಅವರು ಕಾಂಗ್ರೆಸ್ ಇಲ್ಲ ಅನ್ನೋ ಪಕ್ಷದಲ್ಲಿ ಅವರು ಇಂಡಿಪೆಂಡೆಂಟ್ ನಿಂತ್ಕೊಂಡು ಕಾಂಗ್ರೆಸ್ ಸೇರ್ಪಡೆ ಶಕ್ತಿ ಕೊಟ್ಟು ಆ ರೀತಿಯಾಗಿ ಕಾಂಗ್ರೆಸ್ ಅನ್ನು ಕಟ್ಟುವಂತ ಮಾಡಿ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಸರ್ವೋಡ್ ಅವರು ಇದ್ದರು, ಅವರಲ್ಲಿ ಪಕ್ಷವನ್ನು ಕಟ್ಟಿದ್ದು. ಎಲ್ಲಿ ಕೂಡ ಈ ಬಾರಿ ನಮ್ಮಲ್ಲಿ ಈ ರೀತಿಯಾಗಿ ಮಂಗಳಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ನಮ್ಮಲ್ಲಿ ನಾನು ಕೂಡ 1999ರಿಂದ ಒಂದು ಶಾಸನ ಬೇಕು ಅಂತ ಕೇಳ್ತಾ ಬರ್ತಾ ಇದ್ದೀವಿ. ಆದರೆ ಆ ಮಂಗಳಪೇಟೆಯಲ್ಲಿ ದಳ ಪ್ರಾಬಲ್ಯ ಹೊಂದಿತ್ತು. ಸಿ.ವಿ. ಬಿಷಪ್ನವರು 30 ವರ್ಷ ಶಾಸಕರಾದ ಮೇಲೆ 10 ವರ್ಷ ದಳ ಇತ್ತು. ತದನಂತರ ಬಿಜೆಪಿ ಬಂತು 14ರಲ್ಲಿ. ಇದಾದ ಮೇಲೆ ಎಂ ನಾರಾಯಣ ಸ್ವಾಮಿಯವರನ್ನ 2008ರಲ್ಲಿ ಪಕ್ಷ ಕರ್ಕೊಂಡು ಕಾಂಗ್ರೆಸ್ ನಿಲ್ಲಿಸಿ ಗೆಲ್ಲಿಸಿ ಅವರು ಆಪರೇಷನ್ ಕಮಲ ಮುಖಾಂತರ ಪಕ್ಷ ಬಿಟ್ಟು ಹೋದಾಗ ಅಲ್ಲಿ ಕಾಂಗ್ರೆಸ್ ಅನಾಥವಾಗಿ ಕಾಂಗ್ರೆಸ್ ಹೆಸರು ಇರಲಿಲ್ಲ. ಒಂದು ಕಡೆ ಹಿಂದೆ ಇದ್ದಂತಹ 2004 ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಪಡೆದುಕೊಂಡಿದ್ದ ರಾಮಚಂದ್ರಪ್ಪ ಒಂದು ಕಡೆ ಪಕ್ಷ ಬಿಟ್ಟು ಜೆಡಿಎಸ್ ಗೊತ್ತು. ಕಾಂಗ್ರೆಸ್ ಸ್ಪರ್ಧೆ ಮಾಡಿದಂತ ಹೆನ್ನಾರಾಯಣ ಅವರು ಗೆದ್ದಾಗ ಬಿಜೆಪಿ ಕೊಟ್ಟರು. ಅಲ್ಲಿ ಪಕ್ಷ ಅನಾಥ ಆಗೋಗಿತ್ತು. ಅಂತ ಸಮಯದಲ್ಲಿ ನನಗೆ 3 ಬಾರಿ ಟಿಕೆಟ್ ನಿರಾಕರಿಸಿದ್ದು ಆ 2011ರಲ್ಲಿ ಬಯಲೇಶ್ವರದಲ್ಲಿ ಅವತ್ತು ನಾವೆಲ್ಲ ಕೂಡ ಬಯಲೇಶ್ವರದಲ್ಲಿ ಎಲ್ಲ ಮುಖಂಡರು ಕೂಡ ಕೆಲಸ ಮಾಡಿದ್ರು. ಆದ್ರೂ ಕೂಡ ಕೇವಲ ಕೆಲವೇ ಮಂದಿ ಅದನ್ನ ಸೋತ ಮೇಲೆ ಕೂಡ 2 ವರ್ಷಗಳ ಕಾಲ 11ರಿಂದ 13 ತನಕ ಹಳ್ಳಿ ಸುತ್ತಿ ಪಕ್ಷವನ್ನು ಸದೃಢವಾಗಿ ಕಟ್ಟಿದ್ದೀನಿ. ಕಟ್ಟಿದಾದ್ಮೇಲೆ 2013, 2018, 2023ರಲ್ಲಿ ಸತತವಾಗಿ 3 ಬಾರಿ ಗೆದ್ದ ಮುಖಾಂತರ ಜಿಲ್ಲೆಯಲ್ಲಿ ಯಾರಾದರೂ 3 ಬಾರಿ ಗೆದ್ದಿದ್ರೆ ಅದು ಎಸ್.ಎನ್. ನಾರಾಯಣ ಸ್ವಾಮಿ ಕಾಂಗ್ರೆಸ್ ರುಜುವಾತ ಮಾಡಿದ್ದೇನೆ. ಇವತ್ತು ಬಲಗೈ ಸಮುದಾಯದಲ್ಲಿ ನಮ್ಮ ಜಿಲ್ಲೆಗೆ ಇವತ್ತು ವಿಶೇಷವಾದಪ್ಪ ಅಂದ್ರೆ ಹೆಚ್ಚಿನ ಸಿಗಿರ್ತಕ್ಕಂಥವರು ಬಲಗೈ ಸಮುದಾಯ. ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅಧಿಕ ಪ್ರಮಾಣದಲ್ಲಿ ಬಲಗೈ ಸಮುದಾಯದವರು ಮತದಾರರಾಗಿದ್ದಾರೆ. ಇವರೆಲ್ಲ ಕೂಡ ನಮ್ಮ ಸ್ವಂತ ವರ್ಚಸ್ಸನ್ನು ನೋಡಿ ಪಕ್ಷವನ್ನು ಬೆಂಬಲಿಸ್ತಾ ಬಂದಿದ್ದಾರೆ. ಇವತ್ತು ಕೂಡ ಪಕ್ಷ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಾವೇನು ಚುನಾಯಿತರಾಗಿದ್ದೀವಿ, ನಾವೆಲ್ಲರೂ ಕೂಡ ಸ್ವಂತ ಬಲದ ಮೇಲೆ ಸ್ವಂತ ಹಣವನ್ನು ಖರ್ಚು ಮಾಡಿ ಚುನಾವಣೆ ಗೆದ್ದು ಬರ್ತಕ್ಕಂಥ ಇತಿಹಾಸ. ಇದು ಮತ್ತೆ ಅದನಂತರ ಇವತ್ತು ನೋಡಿ ನಮಗೆ ಇಷ್ಟೆಲ್ಲ ಗೆದ್ಕೊಂಡ್ಬಂದ್ರು ಕೂಡ 2004ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಶ್ರೀನಿವಾಸ ಗೌಡರನ್ನ ಬೇರೆ ಪಕ್ಷ ಸಚಿವರನ್ನ ಮಾಡಿಬಿಟ್ರೆ ಅಲ್ಲಿಂದ ಕೂಡ ನಮಗೆ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಲಿಲ್ಲ. 13ರ ಕೊನೆಯಲ್ಲಿ ರಮೇಶ್ ಕುಮಾರ್ ಸ್ವಾಮಿಗಳಿಗೆ ಸ್ವಲ್ಪ ಕಾಲಾವಧಿ ಕೊಟ್ಟರು ಕೂಡ ಅದು ಸಮಗ್ರವಾಗಿ 17 ಸಮಗ್ರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೂಡ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಆಯ್ಕೆಯಾಗಿದ್ದೀವಿ. ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು. ನಮ್ಮ ಜಿಲ್ಲೆ ಇದುವರೆಗೂ ಕೂಡ ಬರ್ತಕ್ಕಂಥ ಸುಮಾರು 25 ವರ್ಷಗಳಿಂದ ಬೆಂಗಳೂರಿನಿಂದನೋ ಎಲ್ಲಿಂದನೋ ಬರ್ತಾರೆ. ನೇಮಕವಷ್ಟೇ ಸಭೆ ಸಮಾರಂಭಗಳಿಗೆ ಮಾತ್ರ ಸೀಮಿತ ಆಗ್ತಾರೆ. ಜನ ಕಷ್ಟಗಳಿಗೆ ಕೋಲಾರ ಜಿಲ್ಲೆಯನ್ನ, ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ಯಾವುದೇ ಯೋಜನೆಗಳನ್ನ ಕೊಡೋದಕ್ಕೆ ತರೋದಕ್ಕೆ ಸಫಲ ಆಗ್ತಾ ಇಲ್ಲ ಅಂತ ಹೇಳಿ ಈ ಬಾರಿ ನಾವೆಲ್ಲ ಶಾಸಕರು ಒಂದಾಗಿ ಕಳೆದ ಬಾರಿ ನಮಗೆ ಚಿಕ್ಕಬಳ್ಳಾಪುರ ಅವಕಾಶ ಕೊಟ್ಟಿದ್ರಿ. ಈ ಬಾರಿ ಗೆದ್ದಿರ್ತಕ್ಕಂಥ 7 ಜನ ಕಾಂಗ್ರೆಸ್ ಶಾಸಕರು ಇದ್ದಿದ್ದೇವೆ. ಈ ಕೋಲಾರಕ್ಕೆ ಅವಕಾಶ ಕೊಡಬೇಕು. ಆ ಮೂಲಕ ಕೋಲಾರನ ಸಮಗ್ರ ಅಭಿವೃದ್ಧಿ ಮಾಡಬೇಕು, ಪಕ್ಷವನ್ನು ಸಂಘಟನೆ ಮಾಡಬೇಕು. ಮುಂಬರುವ ಚುನಾವಣೆ ತಾಲೂಕು ಸಮಿತಿ, ಜಿಲ್ಲಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಕ್ಷದ ಅಧಿಕಾರ ತರಬೇಕು. ಇದರ ಒಟ್ಟಿಗೆ 2028 ಬರ್ತಕ್ಕಂಥ ಚುನಾವಣೆಯಲ್ಲಿ ಕೂಡ ಎಲ್ಲ ದೊಡ್ಡ ಒಟ್ಟಾರೆಯಾಗಿರ್ತಕ್ಕಂಥ 2 ಜಿಲ್ಲೆಗಳ 11 ಶಾಸಕರನ್ನು ಗೆಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಗೌರವಾಯುತ ಮುಖ್ಯಮಂತ್ರಿಗಳು, ಗೌರವಾಯುತ ಮಾಜಿ ಮುಖ್ಯಮಂತ್ರಿಗಳು, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಇವರೊಟ್ಟಿಗೆ ನಮ್ಮ ರಾಜ್ಯದ
ಬಸವರಾಜ ಸುಜೇವಾಲರು, ವೇಣುಗೋಪಾಲ್ ಸರ್ ಅವರೆಲ್ಲ ಕೂಡ ಭೇಟಿ ಮಾಡಿ ನಮ್ಮ ಜಿಲ್ಲೆಯ ಚಿತ್ರಣವನ್ನು, ನಮ್ಮ ಜಿಲ್ಲೆಯ ಕಷ್ಟಗಳನ್ನು ಹೇಳಿ ದಯಮಾಡಿ ನಮ್ಮಲ್ಲಿ ಯಾರಿಗಾದ್ರೂ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನೋ ಬೇಡಿಕೆಯನ್ನ ಇಟ್ಟು ಬಲಿಯಾಗಿ ಮನವಿ ಮಾಡಿಕೊಂಡಿದ್ದೀವಿ. ಇದು ಯಾರ ಸ್ವಂತಕ್ಕೆಲ್ಲ, ಜಿಲ್ಲೆಯ ಅಭಿವೃದ್ಧಿಗೋಸ್ಕರ, ಜಿಲ್ಲೆಯ ಹಿತದೃಷ್ಟಿಯಿಂದ, ಜಿಲ್ಲೆಯ ಏಳಿಗೆಗಾಗಿ, ಪಕ್ಷದ ಸದೃಢತೆಗಾಗಿ ನಾವು ಇದನ್ನು ಮಾಡ್ಕೊಂಡಿದ್ದೀವಿ. ಆದರೆ ಯಾಕೋ ಏನು ನಮಗೆ ಹೈಕಮಾಂಡು ಹಿರಿಯರು ಎಲ್ಲ ಕೂಡ ಕೋಲಾರಕ್ಕೆ ಸ್ವಚ್ಛತಾವನ್ನು ಕೊಡದೆ ನಮ್ಮ ಜನರಿಗೆ ಅಲ್ಲ, ಕೋಲಾರದ ಜನತೆಗೆ ಅನ್ಯಾಯವನ್ನು ಮಾಡಿದ್ದಾರೆ. ಇದು ಕೋಲಾರ ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆ ಆಗಿದ್ದು, ಈ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳಿಗೆ ಇವತ್ತು ನಾವು ದ್ರೋಹವನ್ನು ಮಾಡಿದ್ದೀವಿ. ಮತದಾರರಿಗೆ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾವು ಯಾರೂ ಶಾಸಕರು ಮಕ್ಕಳನ್ನು ಭಾಗ್ಯ ರೀತಿಯಲ್ಲಿ ಮಾಡತಕ್ಕಂಥದ್ದು ಇವತ್ತು ಬಹುಶಃ ಸರ್ಕಾರ ಹಿಡಿದವರ ಹೆಗ್ಗಳಿಕೆ ನಾನು ಭಾವಿಸ್ತೀನಿ. ನಮ್ಮ ಪ್ರಶ್ನೆ ಇವತ್ತು, ನೀವು ಯಾವ ಕಾರಣಕ್ಕಾಗಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯನ್ನ ಉದಾಸೀನ ಮಾಡಿದ್ದೀರಿ? ನಿಮ್ಮ ಉದ್ದೇಶ ಏನು? ಪ್ರತಿ ಚುನಾವಣೆ ಮಾಡಬೇಕಾದಾಗ ಕಾಂಗ್ರೆಸ್ ಪಕ್ಷ ಸೋತಿದ್ದಾಗ ಮತ್ತೆ ಜ್ಞಾನೋದಯವಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂದಾಗ ಎಸ್.ಎಂ. ಕೃಷ್ಣ ಹಾದಿಯಾಗಿ, ಡಿ.ಕೆ. ಶಿವಕುಮಾರ್ ಹಾದಿಯಾಗಿ, ಸಿದ್ದರಾಮಣ್ಣ ಅವರ ಹಾದಿಯಾಗಿ ಮುಳಬಾಗಿಲು ಈ ಒಂದು ಕೋಲಾರ ಜಿಲ್ಲೆ ಕರ್ನಾಟಕ ರಾಜ್ಯದ ದೇವಮೂಲೆ ಅಲ್ಲಿನ ಪ್ರಾರಂಭ ಮಾಡಬೇಕು ಅಂತೇಳಿ ಮುಳುಬಾಗಿಲು ಪ್ರಾರಂಭ ಮಾಡ್ತಿರಲ್ಲ, ಯಾವತ್ತು ಪ್ರಾರಂಭ ಮಾಡಿದಿರೋ ಅವತ್ತೆಲ್ಲ ನಿಮಗೆ ಈ ರಾಜ್ಯಕ್ಕೆ ಅಧಿಕಾರವನ್ನು ಕೊಟ್ಟಂತ ಜಿಲ್ಲೆ ಯಾವ್ದಿದ್ರೆ ಅದು ಇವತ್ತು ಕೋಲಾರ ಜಿಲ್ಲೆ. ಇಂಥ ಜಿಲ್ಲೆಯ ಮಂತ್ರಿಯನ್ನು ಕೊಡದೆ ನಿರ್ಲಕ್ಷ್ಯ ಮಾಡತಕ್ಕಂಥದ್ದು ಖಂಡಿತ ಕೊಡೋದು ಬಹಳಷ್ಟು ನೋವಾಗಿದೆ. ನಾವು ಜನರಿಗೆ ಮಾತಾಡೋಕೆ ಆಗ್ತಾ ಇಲ್ಲ. ನೀವು ಶಾಸಕರು ಅಸಮರ್ಥರ ಅಂತ ಹೇಳಿ ನಮ್ಮನ್ನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಪ್ರತಿ ತಾಲೂಕಲ್ಲಿ ಇವತ್ತು ದಂಡಿಗೆ ಮಾಡ್ತಾರೆ, ನಿನ್ನೆಯಿಂದ ರಸ್ತೆ ಚಳವಳಿ ಮಾಡ್ತಾ ಇದ್ದಾರೆ, ಗೆಲುವಾಗ್ತಾ ಇದ್ದಾರೆ. ಫೇಸ್ಬುಕ್, ವಾಟ್ಸಪ್ ಅಲ್ಲಿ ನಮ್ಮೆಲ್ಲ ಶಾಸಕರು ಕೂಡ ಹೀನಾಮಾನ ಇವತ್ತು ಹೊಡಿತಾರೆ. ಇದು ಒಂದು ಕಡೆ ಆ ಸರ್ಕಾರವನ್ನ ಯೂತ್ಸು ಹೀಯಾಳ್ಸೋದು ನೋಡಿದ್ರೆ, ನಮ್ಮನ್ನು ಹೀಯಾಳ್ಸೋದು ನೋಡಿದ್ರೆ ನಮ್ಗೆ ಎಲ್ಲೋ ಒಂದು ಕಡೆ ಬಹಳಷ್ಟು ನೋವಾಗುತ್ತೆ. ಇದರಿಂದ ನಾವೆಲ್ಲ ಕೂಡ ಬಹಳ ನೊಂದಿದ್ದೇವೆ. ಇವಾಗ ನಮ್ಮ ಕಾರ್ಯಕರ್ತರಿಗೆ ನಾವು ಏನಂತ ಉತ್ತರ ಕೊಡ್ಬೇಕು? ನಮ್ಗೆ ಯಾವ ಕಾರಣಕ್ಕಾಗಿ ನಮಗೆ ಶಾಸಕರು ಕೊಟ್ಟಿಲ್ಲ ಅಂತ ಹೆಂಗೆ ಹೇಳ್ಬೇಕು ನಾವು? ಕೆಲವು ರಾಜ್ಯ ಜಿಲ್ಲೆಗಳಿಗೆ, ಕೆಲವು ಜಿಲ್ಲೆಗಳಿಗೆ 3 ಸ್ಥಾನ ಕೊಟ್ಟಿದ್ದೀರಿ, ಕೆಲವು 2 ಸ್ಥಾನ ಕೊಟ್ಟಿದ್ದೀರಿ, ಬಹಳಷ್ಟು 2 ಕೊಟ್ಟಿದ್ದೀರಿ. ಈ 2 ಜಿಲ್ಲೆಗಳಿಗೆ ಇರ್ತಕ್ಕಂಥ 7 ಜನರಲ್ಲಿ ಮಂತ್ರಿ ಮಾಡತಕ್ಕಂಥ ಯಾವ ಸಮರ್ಥನೆ ಇಲ್ಲವಾ? ಯಾವ ಕಾರಣಕ್ಕಾಗಿ ಈ ಕೆಲಸವನ್ನು ಮಾಡಿದಿರಿ ಅಂತ ಹೇಳಿ ಇವತ್ತು ನಾವೆಲ್ಲ ಮುಖಂಡರು ಹೈಕಮಾಂಡ್ ಸಭೆ ಕೇಳ್ತೀವಿ, ಹೈಕಮಾಂಡ್ ಭೇಟಿ ಮಾಡ್ತೀವಿ. ಯಾಕಂದ್ರೆ ನಮ್ಮ ಕ್ಷೇತ್ರಗಳಲ್ಲಿ ಇಲ್ಲಿ ಯಾರಿದ್ದೀರಿ ನಾವೆಲ್ಲ ಕೂಡ ಪಾರ್ಟಿ ಮತ್ತು ಸ್ವಂತ ವರ್ಚಸ್ಸಿನಲ್ಲಿ ಇರತಕ್ಕಂಥವ್ರು. ನಾವು ಕೇವಲ ಪಾರ್ಟಿ ಇದ್ದವರಲ್ಲ, ನಾವು ಯಾವುದೇ ಪಕ್ಷ ಗೆಲ್ಲಬಹುದಾಗಿತ್ತು. ಹಿಂದೆ ಕೂಡ ನನಗೆ ನಂಜೇಗೌಡರಿಗೆ ಆಫರ್ ಬಂತು, ನೀವು ಬಿಜೆಪಿ ಪಾರ್ಟಿ ಬನ್ನಿ, ನಿಮ್ಮನ್ನು ಮಂತ್ರಿ ಮಾಡ್ತಿದ್ದಾರೆ ಆಫರ್ ಬಂತು. ನಾವು ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತರು 1990ನೇ ಇಸ್ವಿಯಿಂದ 36 ವರ್ಷಗಳಿಗೆಲ್ಲ ಸಕ್ರಿಯವಾಗಿ ಪುರಸಭಾ ಸದಸ್ಯನಾಗಿ, ಅಧ್ಯಕ್ಷನಾಗಿ, 3 ಬಾರಿ ಶಾಸಕನಾಗಿ ಎಲ್ಲಾ ಚುನಾವಣೆಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ. ಯಾವತ್ತು ಕೂಡ ಪಕ್ಷಕ್ಕೆ ನಾವು ದ್ರೋಹ ಮಾಡಿಲ್ಲ. ಇಂಥ ಸಮಯದಲ್ಲಿ ಕೂಡ ನಾವು ಪಕ್ಷದ ಪರವಾಗಿ ನಿಂತ್ರಿ, ಪಕ್ಷದ ಗೌರವಗೊಳಿಸಿದ್ರಿ. ಅದಕ್ಕೆ ಇವತ್ತು ಶಿಕ್ಷಣ ಕೊಡತಕ್ಕಂಥದ್ದು ಕೊಡುಗೆನಾ? ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಸರ್ಕಾರ ಕೊಡ್ತಕ್ಕಂಥ ಕೊಡುಗೆ ಇದೆಯಾ? ಹೀಗಾಗಿ ನಾವು ಮುಂದೆ ನಮ್ಮ ಯಾರೂ ಕೂಡ ಏನು ಹೈಕಮಾಂಡ್ ತೀರ್ಮಾನ ತಗೊಂಡು ಹೇಳ್ತಿರೋ ಮಾಧ್ಯಮಗಳಲ್ಲಿ, ಹೈಕಮಾಂಡ್ ಬಂದು ನಮ್ಮನ್ನ ಯಾರು ಕೆಲಸ ಆಗ್ತಾ ಇಲ್ಲ. ಮುಂದೆ ಅಲ್ಲಿ ಕಾಂಗ್ರೆಸ್ ಬರಬೇಕು, ಆ ಜಿಲ್ಲೆಯಲ್ಲಿ 2 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂದ್ರೆ ಎಲ್ಲರೂ ಪಕ್ಷಾತೀತರಮ್ಮ, ಎಲ್ಲರೂ ಒಗ್ಗಟ್ಟಾಗಿ ಪಕ್ಷವನ್ನು ಸಂಘಟನೆ ಮಾಡಿ ಆ ಶಕ್ತಿಯನ್ನು ಇವತ್ತು ಕಸ್ಕೊಂಡ್ಬಿಟ್ಟಿದ್ದೀವಿ. ಯಾವ ಕಾರಣಕ್ಕೆ? ನಾವು ಮಾಡಿದ ಅಪರಾಧ ಏನು? ಆ ಜಿಲ್ಲೆಯ 2 ಜಿಲ್ಲೆ ಶಾಸಕರು ನಾವೇನು ಅಪರಾಧ ಮಾಡಿದ್ದೀವಿ ಅಂತೇಳಿ ನಮ್ಮ ಜಿಲ್ಲೆಗೆ ಮೊದಲೇ ಸ್ಥಾನ ಕೊಡಲಿಲ್ಲ. ನನ್ನೂ ಕೂಡ ಬಲಗೈ ಸಮುದಾಯ ಪ್ರತಿಯೊಂದು ಕ್ವಶನ್ ಮಾಡ್ತಾರೆ.
ಸರ್, ರಾಜ್ಯದಲ್ಲಿ ಅತಿ ಹೆಚ್ಚು ಬಲಗೈ ಸಮುದಾಯ ಇರ್ತಕ್ಕಂಥ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ. ಹೀಗಿದ್ರೂ ಕೂಡ ಹಿಂದೆ 60 ವರ್ಷಗಳ ಹಿಂದೆ ದಿವಂಗತ ಚೆನ್ನೈನವರನ್ನ ಮಂತ್ರಿ ಮಾಡಿದ್ದು ಬಿಟ್ಟರೆ ಇದುವರೆಗೂ ಕೂಡ ಆ ಸಮುದಾಯಕ್ಕೆ ಅವಕಾಶ ಕೊಟ್ಟಿಲ್ಲ. ಇವೆಲ್ಲವನ್ನೂ ಕೂಡ ನಾವು ಪರಿಪರಿಯಾಗಿ ಮನವಿ ಮಾಡಿದ್ರೂ ಕೂಡ ನಮ್ಮ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡೋದ್ರಿಂದ ಸಮುದಾಯದವರಿಗೆ ಬಹಳಷ್ಟು ತೊಂದರೆ ಆಗಿದೆ. ಅವ್ರ ಬೆಳಿಗ್ಗೆ ನಾವು ಪಕ್ಷದಲ್ಲಿ ಇಟ್ಕೊಳ್ಳೋದಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ. ಇಂತಹ ಹಂತದಲ್ಲಿ ನಾವು ಯಾವ ರೀತಿ ಪಕ್ಷವನ್ನು ಕಟ್ಟಬೇಕು, ಮುಂದೆ ಬರ್ತಕ್ಕಂಥ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಎಮ್ಎಲ್ಎ ಎಲೆಕ್ಷನ್, ಲೋಕಲ್ ಎಲೆಕ್ಷನ್ ನಾವು ಯಾವ ಎದುರಿಸಬೇಕು ಅಂತ ಹೇಳಿ ನಾವು ಹೈಕಮಾಂಡ್ ಮುಂದೆ ಒಂದು ಸಮಯವನ್ನು ತಗೊಂಡು ಆ ಸಮಯವನ್ನು ತಗೊಂಡು ನಾವು ಜಿಲ್ಲೆಯ ಬಗ್ಗೆ ಎಲ್ಲ ಸಮಸ್ಯೆಗಳಿಗೆ ಚರ್ಚೆಯನ್ನು ಮಾಡ್ತೇವೆ. ಎರಡನೇದಾಗಿ ಇವತ್ತು ನಾವು ನಮ್ಮ ಅಶೋಕ್ ಪಟ್ಟಣ್ ಅವರು ಮತ್ತು ಎಲ್ಲ ಹಿರಿಯರು ಕೂಡ ಏನೇನು ನಾವು ಇವತ್ತು ಈ ರಾಜ್ಯದಲ್ಲಿ ಯಾರಿಗೆಲ್ಲ ತೊಂದರೆ ಆಗಿದೆ ಅಥವಾ ಅದರಲ್ಲಿ ಯಾರಿಗೂ ಗೊತ್ತು ಸಿಕ್ಕಿಲ್ಲ, ಇವರೆಲ್ಲ ಕೂಡ ಇವತ್ತು ನಾವು ದೊಡ್ಡ ಸಭೆಯನ್ನು ಮಾಡ್ತಾ ಇದ್ದೀವಿ. ಆ ಸಭೆಯಲ್ಲಿ ಒಟ್ಟಾರೆಯಾಗಿ ಏನು ಮಾಡಬೇಕು ಅಂತ ತಗೊಳ್ತೀವಿ ಎಂಬ ವಿಷಯವನ್ನ ನಾವು ಎಲ್ಲ ಶಾಸಕರು ಚರ್ಚೆ ಮಾಡಿದ್ದೇವೆ. ನಮಗೆ ಗಮನಕ್ಕೆ ತರ್ತಾ ಇದ್ದೇವೆ. ಈಗ ಈಗಾಗಲೇ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಮಲ್ಲಾಪೇಟೆ ಶಾಸಕರು ಬಹಳಷ್ಟು ಸವಿವರವಾಗಿ ಜಿಲ್ಲೆಯ ರಾಜಕೀಯ ಸ್ಥಿತಿಯನ್ನ ಇಲ್ಲಿ ಇರ್ತಕ್ಕಂಥದ್ದು ಇಷ್ಟೇ. ಚುನಾವಣೆ ಹೊಸದಲ್ಲಿ ಈಗ ಕೇವಲ 1.25 ವರ್ಷ ನಾವು ಮತ್ತೆ ವಿಧಾನಸಭೆ ಚುನಾವಣೆಯನ್ನು ಎದುರಿಸಬೇಕಾಗಿದೆ. ಕಳೆದ 2023ರಲ್ಲಿ ಅವಿಭಜಿತ ಜಿಲ್ಲೆಗೆ ನನಗೆ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯ ವತಿಯಿಂದ ನನ್ನನ್ನು ಮಂತ್ರಿಯಾಗಿ ಮಾಡಿದ್ರು. ಒಳ್ಳೆಯ ಖಾತೆಯನ್ನು ಕೊಟ್ಟಿದ್ರು. ಅದನ್ನು ನಾನು ಬಹಳ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೆ. ಈಗ ಆ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಗೆ ಯಾವುದೇ ಸಚಿವ ಸ್ಥಾನ ಕೊಟ್ಟಿರಲಿಲ್ಲ. ನಮ್ಮೆಲ್ಲ ನಿರೀಕ್ಷೆ ಏನಿತ್ತು, ಮುಂದೊಂದು ದಿವಸ ಅಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಯಾರಿಗಾದ್ರೂ ಒಬ್ಬರಿಗೆ ಅವಕಾಶ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇತ್ತು. ನಮ್ಮ ಜಿಲ್ಲೆಯಲ್ಲೂ ಕಳೆದ ಜನ ನಮ್ಮಲ್ಲಿ ಇರ್ತಕ್ಕಂಥ ಈಗ 2 ಶಾಸಕರು ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದರು. ಸುಬ್ಬಾರೆಡ್ಡಿ ಅವರು, ಪ್ರದೀಪ್ ಇವರೆಲ್ಲ ಕೇಳ್ತಾ ಇದ್ರು. ನಾನು ಸಹ ನನಗೆ ಮುಂದುವರಿಸಿ ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ. ಈಗ ಏನಾಗಿದೆ, ಈಗ ಇಲ್ಲ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ನಿಮ್ಮ ಜಿಲ್ಲೆಯಲ್ಲಿ ಅಂತ ಹೇಳಿ ಮತ್ತೊಬ್ಬರಿಗೆ ಅವಕಾಶ ಕೊಟ್ಟಿದ್ರೆ ನಮ್ಗೆ ಯಾರಿಗೂ ತಕರಾರಿಲ್ಲ. ಆದರೆ ಈಗ ಪರಿಸ್ಥಿತಿ ಏನಾಗಿದೆ, ಈ ಕಡೆ ಕೋಲಾರಕ್ಕೂ ಅವಕಾಶ ಇಲ್ಲ, ನಮ್ಮ ಚಿಕ್ಕಬಳ್ಳಾಪುರಕ್ಕೂ ಅವಕಾಶ ಇಲ್ಲ. ನಾವು ನಿರಂತರವಾಗಿ ಈ ರೀತಿಯಾದಂತಹ ಪರಿಸ್ಥಿತಿಗಳನ್ನು ಎದುರಿಸಿಕೊಳ್ಳಬೇಕಾಗಿದೆ. ಈಗ ನನ್ನೇ ವಿಚಾರ ಹೇಳಬೇಕಾದ್ರೆ ನಾನು ಜಿಲ್ಲಾ ಮಂತ್ರಿಯಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಬಹಳಷ್ಟು ಕಳಕಳಿಯನ್ನು ಇಟ್ಕೊಂಡು ಹಲವಾರು ಅಭಿವೃದ್ಧಿ ಕೆಲಸಗಳನ್ನ, ಹಲವಾರು ಯೋಜನೆಗಳನ್ನ ಮಂಜೂರು ಮಾಡಿಸುವಂತ ಕೆಲಸ ಆಗಿ ಈಗ ಬಹಳಷ್ಟು ಇದರ ಪ್ರಗತಿಯನ್ನು ಸಾಧಿಸಿದ್ದಾರೆ. ಅದರ ಬಗ್ಗೆ ನಾನೀಗ ವಿವರವಾಗಿ ಹೇಳಬಹುದಿಲ್ಲ, ನಿಮ್ಗೆ ಬೇಕಾದ್ರೆ ಮಾಹಿತಿ ಪಟ್ಟಿ ಸಮೇತ ಕೊಡ್ತೀನಿ. ಆದ್ರೆ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಯವರು ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಕೋಲಾರ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಅವರಿಗೆ ಏನು ಆ ಜಿಲ್ಲೆಗಳ ಬಗ್ಗೆ, ಆ ಜಿಲ್ಲೆಗಳ ಆಗುಹೋಗುಗಳ ಬಗ್ಗೆ, ಆ ಜಿಲ್ಲೆಯ ಜನರ ನಿರೀಕ್ಷೆಗಳ ಬಗ್ಗೆ, ಆಗ್ಬೇಕಾಗಿರ್ತಕ್ಕಂಥ ಅಥವಾ ಮಂಜೂರು ಮಾಡಿಸಬೇಕಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಯಾವುದು ಕಳಕಳಿ ಇರೋದಿಲ್ಲ, ಮಾಹಿತಿ ಇರೋದಿಲ್ಲ. ನಿರಂತರವಾಗಿ ಬೆಂಗಳೂರು ಸಮೀಪ ಇದ್ದು ನಾವು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೀವಿ. ಇವತ್ತು ಕೋಲಾರ ಜಿಲ್ಲೆಯಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ಕೈಗಾರಿಕಾ ವಲಯಗಳು ಇವತ್ತು ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ನಾವು ದೊಡ್ಡ ಮಟ್ಟದ ಕೈಗಾರಿಕಾ ವಲಯಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಈ ಉದಾಹರಣೆಗೆ ಚಿಕ್ಕಬಳ್ಳಾಪುರದಲ್ಲಿ ಸರಿಸುಮಾರು 8,500ಕ್ಕಿಂತ ಹೆಚ್ಚು ಎಕರೆ ಭೂಮಿ ಇವತ್ತು ವಿವಿಧ ತಾಲೂಕುಗಳಲ್ಲಿ ನಾವು ಕೈಗಾರಿಕೆಗಳಿಗೆ ಮೀಸಲಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಕಾರಣ, ನಾವು ನಿರಂತರವಾಗಿ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಜಿಲ್ಲೆಗಳು ಜಿಲ್ಲೆಗಳು. ನಮ್ಮಲ್ಲಿ ಬಹಳಷ್ಟು ವಿದ್ಯಾವಂತರಿದ್ದಾರೆ, ಬಹಳಷ್ಟು ಬಡತನದಿಂದ ಬರ್ತಕ್ಕಂಥವರು ಇವತ್ತು IAS, KS, IPS ವಿವಿಧ ಏನು ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರು ನಾವು ಬರ್ತೀವಿ. ಇವತ್ತು ವ್ಯವಸಾಯ ಬಿಟ್ಟರೆ ನಾವು ಬೇರೆ ಮಾರ್ಗಗಳು ಹೋಗಿ ಓದೋದು ಬಿಟ್ಟು ವ್ಯವಸಾಯ ಬಿಟ್ಟು ಬೇರೆ ಮಾರ್ಗ ಗೊತ್ತಿಲ್ಲ. ಆದ್ರೆ ಓದಿರುವಂತವರಿಗೆ ಉದ್ಯೋಗ ಅವಕಾಶಗಳು ಸಿದ್ಧ ಇರ್ತಕ್ಕಂಥ ಪರಿಸ್ಥಿತಿ. ಇಂಥದನ್ನ ನಾವೆಲ್ಲ ಸ್ಥಳೀಯವಾಗಿ ನಾವು ಆಯ್ಕೆ ಮಾಡಿ ಇವತ್ತು ನಾವು ಮುತುವರ್ಜಿ ವಹಿಸಿ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂತಕ್ಕಂಥ ಪ್ರಯತ್ನ. ಈ ರೀತಿಯ ಆಲೋಚನೆಗಳು
ಇವತ್ತು ರೇಷ್ಮೆಗೆ ಹೆಸರುವಾಸಿ ನಮ್ಮ ಶಿಲ್ಪಘಟ್ಟ. ಇವತ್ತು 200 ಕೋಟಿ ಹೈಟೆಕ್ ಸೆರಿಕಲ್ಚರ್ ಮಾರ್ಕೆಟ್ ಕಾಮಗಾರಿ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಹೂವಿಗೆ ಬಹಳ ಫೇಮಸ್ ಆಗಿದೆ. ಅಲ್ಲಿ ಹೂವಿನ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಮಟ್ಟದ ಹೂವಿನ ಮಾರುಕಟ್ಟೆಗೆ ಮಂಜೂರು ಮಾಡಿಸುವಂತ ಕೆಲಸ ಮಾಡಿದ್ದೀವಿ. ಇನ್ನು ಅದಕ್ಕೆ ಸಂಪೂರ್ಣವಾಗಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಿದೆ. ಇವೆಲ್ಲ ಒಂದು ಹಂತಕ್ಕೆ ತಂದಿದ್ದೀವಿ. ನಂದಿ ರೋಪೆ ಬಹಳಷ್ಟು ಅಡಚಣೆಗಳಿರುವಂತದನ್ನ ಒಂದು ಹಂತಕ್ಕೆ ತಂದಿದ್ದೀವಿ. ಈಗ ಫೈನಲ್ ಫಾರೆಸ್ಟ್ ಕ್ಲಿಯರೆನ್ಸ್ ಆಗುತ್ತೆ. ಈ ರೀತಿ ಹಲವಾರು ಯೋಜನೆಗಳು, ಕೋಲಾರಲ್ಲಿ ಮೆಡಿಕಲ್ ಕಾಲೇಜ್ ವಿಚಾರ, ಈ ತರ ನಾನಾ ರೀತಿಯಾದಂತಹ ಇವತ್ತು KC ವ್ಯಾಲಿ, HL ವ್ಯಾಲಿ, ಇವೆಲ್ಲ ಯಾರಿಂದ ಆಯ್ತು? ಇವೆಲ್ಲ ಯಾರಿಂದ ಆಯ್ತು? ಇವೆಲ್ಲ ಸ್ಥಳೀಯವಾಗಿ ನಮ್ಮವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಒತ್ತಡ ತಂದು ಅವನ್ನ ಮಾಡಿಸುವಂತ ಹೊರಗಿನಿಂದ ಬರೋರು ಕೇವಲ KDP ಮೀಟಿಂಗ್ ಅಟೆಂಡ್ ಮಾಡ್ತಾರೆ, ಇಲ್ಲ ರಾಷ್ಟ್ರೀಯ ಹಬ್ಬಗಳು ಬರ್ತಾರೆ, ಮಕ್ಕ ತೋರಿಸ್ತಾರೆ, ಒಂದು ಪತ್ರಿಕಾ ಹೇಳಿಕೆ ಕೊಟ್ಟರು. ಇಂಥ ಸಂದರ್ಭದಲ್ಲಿ ಚುನಾವಣೆ ಹೊಸದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ 2 ಜಿಲ್ಲೆಗಳಿಗೆ ಪ್ರಾಧಾನ್ಯತೆ ಕೊಡದೆ ಇರ್ತಕ್ಕಂಥದ್ದು ಇದೆಲ್ಲರಿಗೂ ಬಹಳ ನೋವಾಗಿದೆ. ಅದು ನನಗೆ ಇರ್ಬೋದು, ಮತ್ತೊಬ್ಬರಿಗೆ ಇರ್ಬೋದು. ನಾರಾಯಣ ಸ್ವಾಮಿ ಒಂದು ಪ್ರಬಲವಾದ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥವ್ರು. ಈಗ ಅವ್ರಿಗೆ ಬಹಳ ವರ್ಷದಿಂದ ಅವಕಾಶ ಆಗಿದೆ. ಅವ್ರಿಗೆ ಕೊಟ್ಟಿದ್ರೆ ಯಾರಿಗೂ ಅಭ್ಯಂತರ ಇದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಾನು ಕೇಳಿದ್ರೆ, ಸುಭಾಷ್ ಕೇಳಿದ್ರೆ, ಎಲ್ಲ ಕೇಳಿದ್ರೆ, ಯಾಕಾದ್ರೂ ಕೊಟ್ಟಿದ್ರೆ ಅಭ್ಯಂತರ ಇದೆ. ಇವತ್ತು ನೀವು ಅದು ಯಾರು ಮಾಡೋದು ಗೊತ್ತಿಲ್ಲ. ಬೇರೆ ಕೆಲವು ಜಿಲ್ಲೆಗಳಿಗೆ, ಸಣ್ಣ ಸಣ್ಣ ಜಿಲ್ಲೆಗಳಿಗೆ 2 ಕೆಲವು ಜಿಲ್ಲೆಗಳಿಗೆ 3 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ನಮ್ಗೆ ಯಾರು ವೈಯಕ್ತಿಕವಾಗಿ ಅವರೆಲ್ಲ ನಮ್ಗೆ ಆತ್ಮೀಯ ಸ್ನೇಹಿತರು, ಅವ್ರ ಬಗ್ಗೆ ವೈಯಕ್ತಿಕವಾಗಿ ನಾವು ಹೇಳಕ್ಕಾಗಲ್ಲ. ಆದ್ರೆ ನಮ್ಮ ಜಿಲ್ಲೆಗಳ ಪರಿಸ್ಥಿತಿ ನಾಳೆ ಪಕ್ಷ ಇವತ್ತು ಮತ್ತೆ 2028 ಅಧಿಕಾರಕ್ಕೆ ಬರಬೇಕಾದ್ರೆ ನಾವು ಯಾವ ಹುಮ್ಮಸ್ಸಿನಿಂದ ನಾವು ಕೆಲಸ ಮಾಡಬೇಕಾಗುತ್ತೆ. ನಾವು ನಮ್ಮ ಕಾರ್ಯಕರ್ತರನ್ನ ನಾವು ಯಾವ ರೀತಿ ಹಿಡಿದಿಟ್ಕೋಬೇಕಾಗುತ್ತೆ. ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ನಾವು ಅವ್ರಿಗೆ ಏನು ಒಂದು ದಾರಿಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ವಿಚಾರಗಳನ್ನ ಈಗ ನಾವು ಹೇಳ್ತಾ ಇದ್ದೀವಿ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟ. ಇವತ್ತು ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ರಾಜೀನಾಮೆ ನಾವು ಮತ್ತೊಮ್ಮೆ ಸ್ಪಷ್ಟ ಮಾಡ್ತಾ ಇದ್ದೀವಿ. ನಾವು ಯಾರು ರಾಜೀನಾಮೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ನಾವು ಹೇಳ್ತಾ ಇರ್ತಕ್ಕಂಥದ್ದು ರಾಜೀನಾಮೆ ನಾವು ಕೊಡುವಂತ ಪ್ರಸ್ತಾಪ ಉದ್ಭವ ಆಗೋದಿಲ್ಲ. ನಾವೆಲ್ಲರೂ ಇವತ್ತು ಜನರಿಂದ ಶಾಸಕರಾಗಿ ಆಯ್ಕೆ ಆಗಿರೋದು. ನಾವ್ಯಾರು ಜನರಿಂದ ಮಂತ್ರಿಗಳಾಗಿ ಆಯ್ಕೆ ಆಗಿಲ್ಲ. ಅದರಿಂದ ಆ ಜನರ ಆಶೋತ್ತರಗಳಿಗೆ, ಆ ಜನರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡತಕ್ಕಂಥ ಕರ್ತವ್ಯ ನಮ್ಮೇಲಿದೆ. ಇವತ್ತು ಪಕ್ಷ ಯಾವ ಕಾರಣಕ್ಕೆ ಈ ತೀರ್ಮಾನ ಮಾಡಿದೆ ಅಂತಕ್ಕಂಥದ್ದು ಅವರೇ ನಮಗೆ ಹೇಳ್ಬೇಕಾಗುತ್ತೆ. ಈಗ ನಾರಾಯಣ ಸ್ವಾಮಿ ಹೇಳಿದ್ರು, ಪಕ್ಷದ ಹೈಕಮಾಂಡ್ ಸಮಯ ತೆಗೆದುಕೊಳ್ತೀವಿ ಅಂತ. ಈಗ ನಾವು ಅವ್ರಿಗೆ ಸಮಯ ಕೇಳೋದಿಲ್ಲ. ಇವತ್ತು ಪಕ್ಷದ ಹೈಕಮಾಂಡ್ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮಾಜಿ ಮುಖ್ಯಮಂತ್ರಿ ಇವರು ಎಲ್ಲರನ್ನು ಕರೆಸಿ ನಾಳೆ ನಮ್ಮ ಜಿಲ್ಲೆಗಳಲ್ಲಿ ಹಸ್ತಕ್ಷೇಪ ಆಗೋದಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮುಖಂಡರ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗುತ್ತೆ, ನಮಗೆ ಆಗ್ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ನಾವು ಜವಾಬ್ದಾರಿ ವಹಿಸ್ತೀವಿ, ಪಕ್ಷ ಸಂಘಟನೆಗೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಡಬೇಕಾಗುತ್ತೆ. ಇವತ್ತು ಬಹಳಷ್ಟು ಜನ ಇವತ್ತು ಪಕ್ಷದಲ್ಲಿ ಆಂತರಿಕ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಆಗಿದೆ. ಹಿಂದೆ ಇದೇ ರೀತಿ ಸೃಷ್ಟಿಯಾದಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾಗಿ ಕೆಲವೊಂದು ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗಳಿಗೆ ಬೆಳೆಸಿರುವಂತ ಉದಾಹರಣೆ ಇದೆ. ಮತ್ತೆ ಅವರಿಗೆ ಹಸ್ತಕ್ಷೇಪ ಮಾಡುವಂತ ಅವಕಾಶಗಳು ಮತ್ತು ಮಾಡ್ತಾ ಇರ್ತಕ್ಕಂಥ ಉದಾಹರಣೆಗಳಿಲ್ಲ. ಇವತ್ತು ಈ ರೀತಿ ಆದ್ರೆ ನಾವು ಯಾವ ರೀತಿ ಸದೃಢವಾಗಿ ಪಕ್ಷ ತರಬೇಕಾಗುತ್ತೆ. ನಿರಂತರವಾಗಿ ಈ ರೀತಿ ಸಮಸ್ಯೆಗಳನ್ನ ಎದುರಿಸಿಕೊಂಡು ನಾವು ಯಾವ ರೀತಿ ಕೆಲಸ ನಿರ್ವಹಿಸಬೇಕಾಗುತ್ತೆ, ಯಾವ ರೀತಿ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕಾಗುತ್ತೆ ಅಂತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸಮಸ್ಯೆ. ಈಗ ಮಂತ್ರಿ ಮಂಡಲ ಆಗೋದಿಲ್ಲ, ಯಾವುದು ಇವತ್ತು ಖಾಲಿ ಇಲ್ಲ, ಮತ್ತೆ ಅದನ್ನ ಬದಲಾವಣೆ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳಿ ಆಗೋದಿಲ್ಲ. ಈಗ ಇದಕ್ಕೆ ಪರಿಹಾರ ಏನು? ಪಕ್ಷ ಇವತ್ತು ನಮ್ಮ ಜಿಲ್ಲೆ 2 ಜಿಲ್ಲೆಯಲ್ಲಿ ಪಕ್ಷ ಉಳಿಬೇಕು. ನಮ್ಮ ಪಕ್ಷ ಇವತ್ತು 2 ಜಿಲ್ಲೆಯಲ್ಲಿ ಉಳಿಬೇಕಾದ್ರೆ ಇದಕ್ಕೆ ತಮ್ಮಲ್ಲಿ ಇರ್ತಕ್ಕಂಥ ಪರಿಹಾರ ಏನು? ಮುಖ್ಯಮಂತ್ರಿಗಳು ಯಾವ ರೀತಿ ಸ್ಪಂದಿಸ್ತಾರೆ? ಇವತ್ತು ಮುಖ್ಯಮಂತ್ರಿಗಳ ಹೇಳಿಕೆ ನನಗೆ ಮಾಧ್ಯಮ ಸ್ನೇಹಿತರು ಕೇಳುವುದು, ರಾಜೀನಾಮೆ ಕೊಡೋದ್ರೆ ಕೊಟ್ಟು ಹೋಗಿ ಅಂತ. ಅದು ಅವರ ಶೈಲಿ. ಯಾವುದೇ ಪಕ್ಷದ ವರಿಷ್ಠ ಆ ರೀತಿ ಹೇಳುವಂಥದ್ದು ಸಹಜ. ಆದ್ರೆ ಒಬ್ಬೊಬ್ಬರ ಶೈಲಿ ಒಂದೊಂದು ರೀತಿಯಲ್ಲಿ ಕೆಲವರು ಹೇಳ್ತಾರೆ. ಇವತ್ತು ಸಮಸ್ಯೆ ಇರ್ತಕ್ಕಂಥದ್ದು ಇವತ್ತು ಯಾರು ಪಕ್ಷ ಬಿಟ್ಟು ಹೋಗುವಂಥದ್ದಕ್ಕಲ್ಲ. ಇವತ್ತು ಪಕ್ಷ ನಮ್ಗೆಲ್ಲರಿಗೂ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಪಕ್ಷ ಇವತ್ತು ನಮಗೆ ಬಿಫಾರ್ಮ್ ಕೊಟ್ಟಿದೆ. ಪಕ್ಷದ ಚಿಹ್ನೆಯಲ್ಲಿ ನಾವು ನಮ್ಮ ವೈಯಕ್ತಿಕ ಇಲ್ಲಿ ನಾರಾಯಣ ಸ್ವಾಮಿ ಹೇಳಿದಾಗೆ ನಮ್ಮ ಶಕ್ತಿಗಳನ್ನು ಸೇರಿಸಿ ನಾವೆಲ್ಲ ಇವತ್ತು ಶಾಸಕರಾಗಿದ್ದೀವಿ. ಇಲ್ಲಾಂದ್ರೆ ಪಕ್ಷದ ಬಿಫಾರ್ಮ್ ತಗೊಂಡವರೆಲ್ಲ 224 ಜನರು ಇದ್ದಾರೆ. ಯಾರು ವೈಯಕ್ತಿಕವಾಗಿ ವರ್ಚಸ್ಸಿಕೊಂಡಿದ್ದಾರೆ, ಪಕ್ಷದ ಒಂದು ಬೆಂಬಲ ಸಹ ಅದಕ್ಕೆ ಸಿಗತ್ತೆ. ಅದರ ಮೇಲೆ ನಾವೆಲ್ಲ ಗೆದ್ದಿರ್ತಕ್ಕಂಥದ್ದು. ಅದರಿಂದ ನಾವಿವತ್ತು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ತಪ್ಪು ಸಂದೇಶ ಕೊಡುವಂಥದ್ದಕ್ಕೆ ನಾವಿಲ್ಲಿ ಸೇರಿಲ್ಲ. ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಪಕ್ಷದ ವರಿಷ್ಠರ ಮೇಲೆ ನಮಗೆ ಗೌರವ ಇದೆ, ನಂಬಿಕೆ ಇದೆ. ಆದ್ರೆ ಅವರನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ನಮ್ಮ 2 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ. ಈಗ ಉದಾಹರಣೆಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಕಳೆದ ಬಾರಿ ಒಬ್ಬ ಅಭ್ಯರ್ಥಿಗೆ ಕೊಟ್ಟರು. ಎಲ್ಲರ ವಿರುದ್ಧವಾಗಿ ನಾವೆಲ್ಲ ಇನ್ನೊಬ್ಬ ಅಭ್ಯರ್ಥಿ ಟಿಕೆಟ್ ಕೊಡಿ ಗೆಲ್ತಾರೆ ಅಂತ ಹೇಳಿದ್ರು. ಆದ್ರೆ ನಮ್ಮೆಲ್ಲರ ವಿರುದ್ಧವಾಗಿ ಕೆಲವರ ನಾಯಕರ ಒತ್ತಡ ಮಾಡಿಕೊಟ್ಟು 3ನೇ ಸ್ಥಾನ ಕೊಟ್ಟು ಮತ್ತೆ ಅದನ್ನು ಸರಿ ಮಾಡ್ಕೊಂಡು ಮುಂದೆ ಹೋಗಬೇಕಲ್ಲ. ಅದರ ಸಮಸ್ಯೆ ಮತ್ತಷ್ಟು ಉಳ್ಬಣ ಮಾಡ್ತಾರೆ. ಈ ರೀತಿ ಆದ್ರೆ ನಾವು
ಜವಾಬ್ದಾರಿ ವಹಿಸಬೇಕು. ಈಗ ನಾವು ನಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಇಲ್ಲ, ಈಗ ನಾರಾಯಣ ಸ್ವಾಮಿ ಅವರು ಅವ್ರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಇಲ್ಲ ನಂಜೇಗೌಡರು, ನಾವೆಲ್ಲರೂ ಪಕ್ಕದ ಕ್ಷೇತ್ರಗಳಲ್ಲಿ ನಮ್ಮದೇ ಆದಂತ ಪ್ರಭಾವ ಇಟ್ಕೊಂಡಿದ್ದೀವಿ. ಪಕ್ಷಕ್ಕೆ ನಮ್ಮದೇ ಆದಂತ ಕೊಡುಗೆ ಕೊಡುವಂತ ರೀತಿಯಲ್ಲಿ ನಮ್ಮ ಪ್ರಯತ್ನಗಳನ್ನು ನಾವು ಮಾಡಿದ್ದೀವಿ. ಇಂಥ ಸಂದರ್ಭದಲ್ಲಿ ನೀವು ಕೆಲವು ನಿಮ್ಮ ವೈಯಕ್ತಿಕ ಒಂದು ಕಾರಣಗಳಿಗೆ ನೀವು ಈ ರೀತಿ ಹಸ್ತಕ್ಷೇಪ ಮಾಡ್ತಾ ಇದ್ರೆ ನಾವ್ಯಾಕೆ ಪಕ್ಷದ ಬಗ್ಗೆ ತಲೆ ಕೆಡಿಸ್ತೀವಿ? ಅದರಿಂದ ನಾವು ಹೇಳ್ತಾ ಇರುವಂತದ್ದು ಇಷ್ಟೇ, ಇವೆಲ್ಲದಕ್ಕೂ ನಮ್ಗೆ ಉತ್ತರ ಸಿಗ್ಬೇಕು. ಈ ಉತ್ತರ ಸಿಗುವಂತದಕ್ಕೆ ನಾವ್ಯಾರು ಹೈಕಮಾಂಡ್ ನ ಉಟ್ಕೊಂಡು ಹೋಗಿ ಕೆಲಸ ಆಗಿದೆ. ನಾವ್ಯಾರು ದೆಹಲಿಗೆ ಮತ್ತೊಂದ್ ಕಡೆ ಹೋಗಿ ಮತ್ತೊಂದ್ಸತಿ ಅವ್ರ ಮನೆ ಮಾಡಲು ಕಟ್ಟುವಂತ ಕೆಲಸ ಮಾಡೋದಿಲ್ಲ. ಇವತ್ತೇನಾದ್ರೂ ಇವತ್ತು ಪಕ್ಷ 2028ಕ್ಕೆ ಮತ್ತೊಮ್ಮೆ ರಾಜ್ಯದಲ್ಲಿ ಬರಬೇಕು ಅಂತಕ್ಕಂಥ ಒಂದು ಇಚ್ಛೆ ಇದ್ರೆ ಇವತ್ತು ಈ ಸಮಸ್ಯೆಗಳು ಬರೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಮಾಡಿದ ಹಿರಿಯ ಶಾಸಕರು 5 ಬಾರಿ 6 ಬಾರಿ 7 ಬಾರಿ ಗೆದ್ದಿರ್ತಕ್ಕಂಥ ಅಸಮಾಧಾನ ಇದೆ. ಅವರೆಲ್ಲರೂ ತಾವು ಕರೆಸಿ ಗೌರವವಾಗಿ ಅವರ ಮನಸ್ಸಲ್ಲಿರ್ತಕ್ಕಂಥ ಒಂದು ಬೇಸರ, ಅವರ ನೋವನ್ನ ಆರಿಸ್ತಕ್ಕಂಥ ಕೆಲಸ ಆಗಬೇಕು. ನಾಳೆ ಸರ್ಕಾರ ಒಳ್ಳೆ ರೀತಿಯಲ್ಲಿ ಒಂದು ಸರ್ಕಾರವನ್ನ ಜನರಿಗೆ ತಲುಪಿಸುವಂತ ಕಾರ್ಯಕ್ರಮಗಳನ್ನ ಕೊಡುವಂತ ಕೆಲಸ ಆಗಬೇಕು. ಇದು ಇವರೆಲ್ಲರೂ ಸೇರಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಇದನ್ನ ಅವರು ಇಲ್ಲೇ ಬೆಂಗಳೂರಿಗೆ ಬಂದು ಎಲ್ಲರನ್ನೂ ಇವತ್ತು ನಮ್ಮ ಪ್ರತ್ಯೇಕವಾಗಿ ಏನು ಇವತ್ತು ಯಾರ್ಯಾರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಜಿಲ್ಲೆಯವರಾಗಿರ್ಬೋದು, ಬೇರೆ ಜಿಲ್ಲೆಯವರಾಗಿರ್ಬೋದು, ನಾವೆಲ್ಲರೂ ಇವತ್ತು ಒಂದೇ. ನಾವು 136 ಜನ ಶಾಸಕರ ಕಾಂಗ್ರೆಸ್ ನಲ್ಲಿ ನಾವೆಲ್ಲರೂ ಒಂದೇ. ಆದ್ರೆ ನಾವ್ ಹೇಳುವಂತದ್ದು ಇಷ್ಟೇ, ಇವತ್ತು ಪಕ್ಷದ ಹಿತದೃಷ್ಟಿಯಿಂದ ಆಗಿರ್ತಕ್ಕಂಥ ನೋವನ್ನ ಶಮನ ಮಾಡುವಂತಹ ಕೆಲಸ ಇವತ್ತು ಅವರೆಲ್ಲರೂ ಬಹಳ ಜವಾಬ್ದಾರಿಯುತವಾಗಿ ವಹಿಸಿಕೊಂಡು ಅದನ್ನು ಮಾಡಬೇಕಂತಕ್ಕಂಥ ಕಳಕಳಿಯ ಮನವಿಯನ್ನ ನಮ್ಮ ಮುಖಾಂತರ ನಮ್ಮ ಮುಖಂಡರು ಎಲ್ಲರೂ ಕೇಳಲಿಕ್ಕೆ ಬಯಸ್ತಾರೆ. ಚಿಕ್ಕಬಳ್ಳಾಪುರ ಕೋಲಾರ ಸಿಗದೆ ಉದ್ದೇಶಪೂರ್ವಕವಾಗಿ ಕಾರಣದ ಕೈಗಳು ಹಿಂದೆ ಕೂಡ ಆಸಮ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿದೆ, ಹಿಂದೆ ನಾವು ಈ ಅವಿಭಾಜ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಬಾರಿ ಕೆಲವರನ್ನ ಗೆಲ್ಲಿಸಿದ್ದೀವಿ. ಅವರ ಜಿಲ್ಲೆ ಸಂಬಂಧ ಇಲ್ಲದೆ ಕೂಡ ನಾವು ಗೆಲ್ಲಿಸಿದ್ದೀವಿ. ಅವರು ಇವತ್ತು ಬೇರೆ ಜಿಲ್ಲೆಗೆ ಹೋಗಿದ್ರು ಕೂಡ ನಮ್ಮ ಜಿಲ್ಲೆಯಲ್ಲಿ ನನ್ನದೇ ಅಸ್ತಿತ್ವ ಇರಬೇಕು, ನಾನೇ ಹೈಕಮಾಂಡ್ ಇರಬೇಕು, ನನ್ನ ಬಿಟ್ಟರೆ ಬೇರೆ ಯಾರು ಬೆಳೀಬಾರ್ದು ಅಂತೇಳಿ ಆಕ್ಷೇಪ ಮಾಡ್ತಾ ಇದ್ದಾರೆ. ಅದು ಮುಂದಿನ ದಿನಮಾನಗಳಲ್ಲಿ ಭಗವಂತ ಅವರಿಗೇನೆ ಬುದ್ಧಿ ಕಲಿಸ್ತಾರೆ. ನಾನು ನೇರವಾಗಿ ನಮಗೆಲ್ಲ ಗೊತ್ತಿದೆ. ನೋಡಿ, ನಾನು ಹೇಳೋದಕ್ಕೆ ನೇರವಾಗಿ ಹೇಳಬಲ್ಲ ಏನಿಲ್ಲ. ನಾವು ಬಲಗೈ ಸಮುದಾಯ ಪದಾರ್ಥದಲ್ಲಿ ಹೆಚ್ಚಿದ್ರು ಕೂಡ ನಮ್ಮ ಎಡಗೈ ಬಲಗೈಯನ್ನು ಬೇರೆಯವರು ಗೊತ್ತೇ ಇಲ್ಲ. ಅಂತ ಸಂದರ್ಭದಲ್ಲಿ ನಾವೊಬ್ಬ ಅನ್ಟಚಬಲ್ ಅಂತೇಳಿ ನಾವೆಲ್ಲ ಸೇರಿಸಿ ಮಾತಾಡೋದನ್ನ 7 ಬಾರಿ ಗೆಲ್ಲಿಸ್ತೇವೆ. ಇವತ್ತು ಅವ್ರಿಗೆ ಏನಂದ್ರೆ ಅವರು ಇವತ್ತು ಗೆದ್ಕೊಂಡು ಹೋಗೋದಾಗ ಅಲ್ಲಿ ಗೆದ್ಕೊಂಡು ಹೋಗ್ಬೇಕು, ಬೇರೆ ಕಡೆ ಬಂದು ನಮ್ಮ ಲೆಫ್ಟ್ ಭಾಗ ಇಡೀ ರಾಜ್ಯದಲ್ಲಿ ವಿಭಾಗ ಮಾಡ್ತಕ್ಕಂಥ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ. ಬಹುಶಃ ಅವರ ಕೈವಾಡ ಇರಬಹುದೇನೋ ಅಂತ ನಾವು ಕೂಡ ಊಹೆ ಮಾಡೋದು ಸಾಧ್ಯ ಆಗ್ತದೆ. ನೋಡಿ, ಈಗ ಒಂದು ಖಾಲಿ ಇರ್ತಕ್ಕಂಥ ಸ್ಥಾನ ಒಂದು ಮಹಿಳೆಯರಿಗೆ ಅವಕಾಶ ಕೊಡಬೇಕು. ಇವತ್ತು ಯಾರು ಇವರು ಮಹಿಳಾ ಪ್ರತಿನಿಧಿ ಇವತ್ತು ಸಂಸ್ಥೆಗಳಿಲ್ಲ, ಇಲ್ಲ ನಾವ್ಯಾರು ಮಹಿಳಾ ವಿಷಯದ ಬಗ್ಗೆ ಆ ಸ್ಥಾನ ಹೇಳುವಂಥದ್ದು ಸಾಧ್ಯ ಇಲ್ಲ. ಅದರಿಂದ ಇವತ್ತು ಅದರ ಆಸೆಯನ್ನು ನಾವು ಬಿಟ್ಬಿಡಿದ್ವಿ. ಅದನ್ನ ಮತ್ತೆ ಸಚಿವ ಸ್ಥಾನ ಮತ್ತೊಂದು ಈಗ ಕೇಳುವಂತ ಪಕ್ಷದಲ್ಲಿ ಇವತ್ತಲ್ಲಿ ಅವಕಾಶಗಳು ಇಲ್ಲ, ಖಾಲಿಯೂ ಇಲ್ಲ. ಅದರಿಂದ ಅದರ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಾವು ಆಯ್ತು ಇವತ್ತು ಪಕ್ಷ ಯಾವ ಕಾರಣಕ್ಕೆ ಈ ರೀತಿ ತೀರ್ಮಾನ ಮಾಡಿದ್ರು ಮತ್ತೊಂದು ಅವರೇ ಹೇಳ್ಬೇಕಾಗುತ್ತೆ. ಅವರು ಯಾವ ಮಾಹಿತಿಯನ್ನ ಪಡ್ಕೊಂಡಿದ್ರು. ಈಗ ಉದಾಹರಣೆಗೆ ನಂದೆ, ಈಗ ನಮ್ಮ ಜೊತೆಲಿ ಇದ್ದಂತ ಬಹಳ ಹಲವಾರು ಜನಕ್ಕೆ ಅವಕಾಶ ಮಾಡ್ತಿದ್ದಾರೆ. ಈಗ ನನಗೆ ಇವತ್ತು ಕೈ ಇಟ್ಟಿದ್ದಾರೆ, ಯಾವ ಕಾರಣಕ್ಕೆ ಕೈ ಇಟ್ಟಿದ್ದಾರೆ ನಾನು ಕೊಡ್ಬೇಕಲ್ಲ. ಈಗ ನನ್ನಿಂದ ಏನಾದ್ರು ಭ್ರಷ್ಟಾಚಾರ ಆಗಿತ್ತ, ನಾನೇನಾದ್ರು ಭ್ರಷ್ಟಾಚಾರ ಆರೋಪಕ್ಕೆ ಒಳಗಾಗಿತ್ತ, ನಾನು ಇಲಾಖೆಯಲ್ಲಿ ಸರಿಯಾಗಿ ನನ್ನ ಇಲಾಖೆ ಜವಾಬ್ದಾರಿ ನಿರ್ವಹಿಸಿರ್ಲಿಲ್ವಾ, ಇಲ್ಲ ಪಕ್ಷಕ್ಕೆ ಏನಾದ್ರು ಮುಜುಗರ ಆಗೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ದ, ಏನ್ ನನ್ನಿಂದ ಆಗಿರ್ತಕ್ಕಂಥ ಲೋಪ. ಇವತ್ತು ನನ್ನ ಜೊತೆಯಲ್ಲಿದ್ದಂತ ನನ್ನ ಆತ್ಮೀಯ ಸ್ನೇಹಿತರು ಸಹೋದ್ಯೋಗಿಗಳಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ರೆ ನಾನು ಏನು ಉತ್ತರ ಕೊಡಲಿ. ಇವತ್ತು ಸಚಿವರು ಆಗ್ಬೇಕು ಅಂತ ಬೈಕೆ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಒಂದು ವಿಚಾರ. ಇವತ್ತು ನಾನು ಸಚಿವನಾಗಿ ಇವತ್ತು ನೀವು ಇಡೀ ಏನು ಸಿದ್ದರಾಮಯ್ಯ ಸಾಹೇಬ್ರವರ ಸಂಪುಟ ಏನಿತ್ತು, ಶಿವಕುಮಾರ್ ಅವರನ್ನ ಹೊರತುಪಡಿಸಿ ನೀವೆಲ್ಲರೂ 2 ವರ್ಷ ಆಯ್ತು ಅಥವಾ 3 ವರ್ಷ ಆಯ್ತು ತೆಗೆದು ಎಲ್ಲರೂ ಹೊಸಬರಿಗೆ ಅವಕಾಶ ಕೊಟ್ಟಿದ್ರೆ ನಾವು ಯಾರು ಪ್ರಶ್ನೆ ಮಾಡುವಂಥದ್ದು ಇರಲಿಲ್ಲ. ಇವತ್ತು ನೀವು ಕೆಲವರಿಗೆ ಅವಕಾಶ ಕೊಡ್ತೀರಾ, ಕೆಲವ್ರಿಗೆ ತೆಗಿತೀರಾ ಅಂದ್ರೆ ಅದಕ್ಕೊಂದು ಕಾರಣ ಇರ್ಬೇಕಲ್ಲ. ಇಲ್ಲ ನಾವು ಮುಖ್ಯವಾಗಿ ನಾವು ಯೋಗ್ಯರಲ್ವಾ, ನಮ್ಗೆ ವಿದ್ಯಾರ್ಥಿ ಇರ್ಲಿಲ್ವಾ, ಆ ಒಂದು ಇಲಾಖೆ ನಿಭಾಯಿಸತಕ್ಕಂಥ ನಮ್ಗೆ ಶಕ್ತಿ ಇರ್ಲಿಲ್ವಾ, ಅಥವಾ ನಾವು ಅದನ್ನ ಸರಿಯಾದ ರೀತಿ ನಿಭಾಯಿಸ್ಲಿಲ್ವಾ.
ಇವೆಲ್ಲ ಉದ್ಭವ ಆಗುತ್ತೆ. ಇವತ್ತು ಒಳ್ಳೆ ನನ್ನ ಜೊತೆ ಬಹಳ ಜನಕ್ಕೆ ಈ ತರ ಬಹಳ ನೋವಾಗಿದೆ. ಈಗ ಒಳ್ಳೆ ಬಂದಿರ್ತಕ್ಕಂಥವ್ರ ಅವರ ಸಾಧನೆಗಳಿಗಿಂತ ನಮ್ಮ ಸಾಧನೆ ಬಹಳ ಕಮ್ಮಿ ಇಲ್ಲ. ಇವೆಲ್ಲ ಪ್ರಶ್ನೆಗಳಿಗೆ ಹೈಕಮಾಂಡ್ ಉತ್ತರ ಕೊಡಬೇಕು. ಅದರಿಂದ ನಾವೇಳಂತದ್ದು ಅದನ್ನೆಲ್ಲ ಬೆರೆಸಕ್ ಹೋಗೋದಿಲ್ಲ. ಈಗ ನಾವು ಕೇಳ್ತಾ ಇರೋದು ಇಷ್ಟೇ, ನಮ್ಮ 2 ಜಿಲ್ಲೆಗಳನ್ನ ಯಾಕೆ ಕಡೆಗಣಿಸ್ತೀವಿ? ಆಮೇಲೆ ಮುಂದೆ ನಮ್ಮ ಜಿಲ್ಲೆಗಳಿಂದ ಶಾಸಕರು ಆಯ್ಕೆ ಆಗುವಂಥದ್ದು, ಪಕ್ಷದ ಶಾಸಕರು ಆಯ್ಕೆ ಆಗುವಂಥದ್ದು ಬೇಡವಾ? ಯಾವ ರೀತಿ ನಮ್ಗೆ ಆಗಿ ಬಲ ಕೊಡ್ತೀರಾ? ಇವತ್ತು ಒಂದು ಹೇಳ್ತಾ ಇಷ್ಟೇ, ನಾವು ಇವತ್ತು ಬೇರೆ ಕಾರಣಗಳಿಗೆ ಮಂತ್ರಿಗಳಾಗಬೇಕು ಅಂತ ನಿಂತಲ್ಲ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾನು ಮಂತ್ರಿ ಆಗಿದ್ದೀನಿ. ನಾನು ಬಹಳ ಅಭಿಮಾನದಿಂದ ಹೇಳ್ತೇನೆ. ನನ್ನ ಜಿಲ್ಲೆ ಬಗ್ಗೆ ಬಹಳ ನಾನು ಮುತುವರ್ಜಿ ವಹಿಸಿ ಬಹಳಷ್ಟು ಕೆಲಸಗಳನ್ನು ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ಇವತ್ತು ಅದೇ ರೀತಿ ನಾರಾಯಣಸ್ವಾಮಿ ಅವ್ರಿಗಿದೆ, ನಂಜೇಗೌಡ ಅವ್ರಿಗಿದೆ, ಮಂಜು ಅವ್ರಿಗಿದೆ, ಇನ್ನೊಬ್ಬರಿದೆ, ಈಗ ನಮ್ಮ ಜಿಲ್ಲೆ ಸುಭಾಷ್ ಅವ್ರಿಗೆ ಎಲ್ಲರಿಗಿದೆ. ಯಾಕೆ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ನಮ್ಗೆ ಅವಕಾಶ ಬಂದಾಗ ಒಂದು ಒಳ್ಳೆ ಕೆಲಸ ಮಾಡಬೇಕು. 16 ವರ್ಷ ಜನ ನೆನೆಸ್ಕೊಳ್ತಕ್ಕಂಥ ಅಭಿವೃದ್ಧಿ ಕೆಲಸ, ಒಂದು ಚಾಪನ್ನು ಮೂಡಿಸ್ಬೇಕಂತಕ್ಕಂಥ ಆ ಬಯಕೆ ಇರ್ತದೆ, ಏನೇನು ಬೇರೆ ಉದ್ದೇಶ ಇದೆ. ನೋಡಿ, ಆ ರೀತಿ ಯಾರು ನಾವು ಆರೋಪ ಮಾಡುವಲ್ಲ. ಆ ರೀತಿ ಯಾರಾದ್ರೂ ವಿರೋಧ ಪಕ್ಷದವರು ಹೇಳ್ಕೊಳ್ತಾ ಇದ್ರೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ನಾವ್ಯಾರು ಸೂಟ್ ಕೇಸು ಮತ್ತೊಂದ್ರ ಬಗ್ಗೆ ನಾವು ಯಾವ ರೀತಿ ಚರ್ಚೆ ಮಾಡುವಂತವರಲ್ಲ. ನಮ್ಮ ಪಕ್ಷದ ಹೈಕಮಾಂಡ್ ಮೇಲೆ ಬಹಳಷ್ಟು ನಂಬಿಕೆ ಇತ್ತು. ಅದ್ರ ಎಲ್ಲೊಂದ್ ಕಡೆ ಹುಸಿ ಆಗಿದೆ ಅಂತಕ್ಕಂಥ ಸರ್ 2.5 ವರ್ಷ ಅಷ್ಟೇ ಮೀಸಲು ಪೋಸ್ಟ್ ಅಂತ ನಿಗದಿಯಾಗಿತ್ತು ಅಂತ ವೆಂಕಟೇಶ್ವರ ಹೇಳಿದ್ದಾರೆ. ಈಗ ನೋಡಿ, ಈಗ 2.5 ವರ್ಷ ಅಂತ ಹೇಳಿ ವರ್ಷ ಈಗ ನಾನು ಆಯ್ಕೆ ಕೆಲವರಿಗೆ 2.5 ವರ್ಷ ಅಷ್ಟೇ. ಕೆಲವರಿಗೆ ಈಗ 2 ಪೋರ್ಟ್ಫೋಲಿಯೋ, 3 ಪೋರ್ಟ್ಫೋಲಿಯೋ, 4 ಪೋರ್ಟ್ಫೋಲಿಯೋ. ಈಗ ಎಲ್ಲರದ್ದು ಸಾಧನೆ ಅವರ ಕಾರ್ಯಕ್ಷಮತೆ ಬಗ್ಗೆ ಅರ್ಥ ಮಾಡಬೇಕು. ಇವತ್ತು ಬರೀ ಸುಧಾಕರ್ಗೆ 2.5 ವರ್ಷ ಅಥವಾ ಪಿರಿಯಾಪಟ್ಟಣ ವೆಂಕಟೇಶನ್ 2.5 ವರ್ಷ, ಇನ್ನೊಬ್ಬರಿಗಿಲ್ಲ ಅಂತ ಅಂಬೋದು ಯಾವ ರೀತಿ ಅಂದರೆ ನಮ್ಗೇನು ನಿಜ ಆಗ್ತಿಲ್ವಾ? ನಮ್ಗೇನು 75-80 ವರ್ಷ ವಯಸ್ಸಾಗ್ತಿದ್ಯಾ? ನಾವು ಪ್ರಥಮ ಬಾರಿ ಶಾಸಕ ಮಂತ್ರಿಗಳಾಗಿರುವಂತದ್ದು. ನಾವು 22 ವರ್ಷ ನಾವು ರಾಜಕೀಯ ಕ್ಷೇತ್ರದಲ್ಲಿ 2004ರಲ್ಲಿ ನಾನು ಶಾಸಕ. ಅದರಿಂದ ಎಲ್ಲೋ ಒಂದ್ ಕಡೆ ಆಯ್ದ ಕೆಲವರಿಗೆ 2.5 ವರ್ಷ ಅಂತಕ್ಕಂಥದ್ದು ಕೇವಲ ಅವರ ಏನೋ ಅದು ಏನ್ ಹೇಳುತ್ತೀವಿ, ನಮ್ಮ ದುರುದ್ದೇಶದ ಒಂದು ಕಾರಣ ಅಂತ ನಾನು ಬಯಸ್ತೇನೆ. ಯಾಕಂದ್ರೆ ಅದು ಎಲ್ಲರಿಗೂ ಆ ಮಾನದಂಡ ನೀವು ಅನ್ವಯಿಸಿದ್ರೆ ಯಾರಿಗೂ ತಕರಾರಿಲ್ಲ. ನಾರಾಯಣಸ್ವಾಮಿ ಅವ್ರಿಗೆ ಅವಕಾಶ ಆಗ್ತಿತ್ತು, ನಂಜೇಗೌಡರಿಗೆ ಆಗ್ತಿತ್ತು, ಮಂಜು ಅವ್ರಿಗೆ ಆಗ್ತಿತ್ತು, ಇನ್ನೊಬ್ರಿಗೆ ಆಗ್ತಿತ್ತು, ಸುಮಾರು. ನೀವು ಅದನ್ನ ನೀವು ಸರಾಸರಿ ಎಲ್ಲರಿಗೂ ಅನ್ವಯಿಸಬೇಕಾಗುತ್ತೆ 2.5 ವರ್ಷ. ಯಾಕೆ ನೀವು ಯಾರಿಗೂ ಅನ್ವಯಿಸ್ತೀರ? ಇದು ಎಲ್ಲೊಂದ್ ಕಡೆ ನಾವು ಕೇಳಕ್ ಹೋದಾಗ ಅದಕ್ಕೆ ಉತ್ತರ ಸಿಗೋದಿಲ್ಲ. ಅದರಿಂದ ನಾವು ಹೇಳೋದು ಈಗ ಆಗಿರೋಂಥದ್ದು ಆಗೋಗಿದೆ. ಈಗ ನಮ್ಮ ಜಿಲ್ಲೆಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಯಾವ ರೀತಿ ಸರಿಪಡಿಸ್ತೀರ? ನಮಗೆ ಗೌರವಗಳು ಸಿಗುವಂತ ರೀತಿಯಲ್ಲಿ ನಮ್ಮನ್ನು ಯಾವ ರೀತಿ ನಡೆಸ್ಕೊಳ್ತೀರಾ? ನಾಳೆ ಯಾರೋ ಬರ್ತಾರೆ, ವಾರಕ್ಕೆ 6 ತಿಂಗಳು ಬಂದಿನ 2 ದಿನ ಬಂದು ಹೋಗುವಂತವ್ರಿಗೆ ಜವಾಬ್ದಾರಿ ಕೊಡ್ತೀವಿ. ನಾಳೆ ನಮ್ಮ ಜನಕ್ಕೆ ನಾವು ಇವತ್ತು ಎತ್ತಿನ ಒಳ್ಳೆ ನೀರು ಕೊಡ್ತೀವಿ ಅಂತ ಭರವಸೆ ಕೊಡ್ತೀವಿ. ಇವಾಗ ಆ ಕಾಮಗಾರಿ ಪರಿಪೂರ್ಣ ಆಗ್ಬೇಕು. ನಾವು ಇವತ್ತು ಬಹಳಷ್ಟು ಅದ್ರ ಕಡೆ ಗಮನ ಕೊಟ್ಟಿದ್ದೀವಿ. ಭೂಸ್ವಾಧೀನದ ಕ್ರಿಯೆಗಳಾಗ್ತವೆ, ಕಾಮಗಾರಿ ಪ್ರಗತಿ ಆಗ್ಬೇಕಾಗಿದೆ, ವೇಗವಾಗಿ ಆಗ್ಬೇಕಾಗಿದೆ. ನಾಳೆ ನಾವು ಚುನಾವಣೆ ಸಂದರ್ಭದಲ್ಲಿ ಕೇಳ್ತಾರೆ ಜನ ನಮಗೆ, ಇವತ್ತು KC ವ್ಯಾಲಿ ನೀರು ಸರಿಯಾದ ರೀತಿ ಬರ್ತಾ ಇಲ್ಲ, HI ವ್ಯಾಲಿ ನೀರು ಬರ್ತಾ ಇಲ್ಲ. ನಿರಂತರವಾಗಿ ನಾವು ಅದನ್ನ ನಿಂದೆ ಬಿದ್ದು ಮಾಡಿಸ್ತಾ ಇದ್ದೀವಿ. ನಾಳೆ ಬರುವಂತವ್ರಿಗೆ ಅದೇ ರೀತಿಯಾದಂತಹ ಬದ್ಧತೆ ಇರ್ತದೆ ಅಂತ ಹೇಳ್ತೀವಿ. ಇದೆಲ್ಲ ನಾವು ಜನರಿಗೆ ಉತ್ತರ ಕೊಡ್ಬೇಕಲ್ವಾ? ಅದರಿಂದ ಇವತ್ತು ಸ್ಥಳೀಯವಾಗಿರುವಂತವರಿಗೆ ಗುರುಸುವಂಥದ್ದು ನಮ್ಮ ಜಿಲ್ಲೆ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಗೆ ಇವತ್ತು ವಂಚಿತರಾಗಿದ್ದಾರೆ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರು ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಅವರೆಲ್ಲರೂ ಬರುವಾಗ ನಾನು ಹೇಳ್ತೀನಿ, ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಯಾಕಂದ್ರೆ ಇವತ್ತು ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರಿಗೆ ಜಿಲ್ಲಾ ಮಂತ್ರಿಗಳನ್ನ ಮಾಡಿ ಆ ಜಿಲ್ಲೆಗಳ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಟ್ರೆ ಒಂದು ಸಮಗ್ರವಾದ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯ ಆಗಕ್ಕೆ ಸಾಧ್ಯ. ಅದು ಬಿಟ್ರೆ ಬೇರೆ ಹುಡುಗಾಟಿಕೆಗೆ ನಾವು ಮಂತ್ರಿಗಳು ಮಾಡ್ತಾರೆ. ಹಾಗೆ ಅನ್ಯಾಯಕ್ಕೆ ಪರಿಹಾರವಾಗಿ ಏನು ಅಂತ ನಿಮ್ಮ ಹತ್ರ ಏನಾದರೂ ಸಜೆಷನ್ಸ್ ಇದೆಯಾ? ಪರಿಹಾರ ಏನಾದರೂ ಹೇಳ್ಬೇಕು ಅಂತ ಈಗ ನಾವು ಹೇಳಿದ್ರೆ ಇಷ್ಟೇ, ನಾವು ಅದನ್ನೆಲ್ಲ ನಾವಿಲ್ಲಿ ಏನು ಪರಿಹಾರ ಅಂತಕ್ಕಂಥದ್ದನ್ನ ನಾವು ನಮ್ಮ ಹೈಕಮಾಂಡ್ ಅವರು ನಮ್ಮ ಜೊತೆ ಕೂತು ಮಾತನಾಡುವ ಸಂದರ್ಭದಲ್ಲಿ ಅದು ಮಾನ್ಯ ಮುಖ್ಯಮಂತ್ರಿ ಇರ್ಬೋದು, ಮಾನ್ಯ ಮಾಜಿ ಮುಖ್ಯಮಂತ್ರಿ ಇರ್ಬೋದು, ಅಥವಾ ನಮ್ಮ ACC ವರಿಷ್ಠರು ಅವರ ಸಮ್ಮುಖದಲ್ಲಿ ಕೂತಾಗ ಏನೇನು ನಾವು ವಿಚಾರಗಳು ನಾವು ವ್ಯಕ್ತಪಡಿಸಬೇಕು ಅವರಿಂದ ನಾವು ನಾವಾಗಿ ಹೋಗ್ಬೇಡಿ. ಯಾಕಂದ್ರೆ ನಾವು ಯಾರು ಕೂಡ ಒಳ್ಳೆ ಪಕ್ಷವರ್ತಿ ಅಲ್ಲ, ಸ್ವಂತ ಇಮೇಜ್ ಇಟ್ಟಿದ್ದೀವಿ. ಒಂದು ವೇಳೆ ನಮ್ಮ ಅಹವಾಲನ್ನು ಅವ್ರು ಕೇಳದೆ ಹೋದ್ರೆ ಮುಂದೆ ನಮ್ಮ ನಿರ್ಧಾರ ನಾವು ತಗೊಳ್ತೀವಿ.
ಯಾವ ರೀತಿಯಾಗಿ ಸರ್ ಅದೇ ಇದನ್ನ ಹೇಗೆ ತೀರ್ಮಾನ ಮಾಡ್ತೀವಿ 28 ರೂಪಾಯಿ ಇವಾಗೇನೋ ನೋಡಿ, ಅದನ್ನು ತೀರ್ಮಾನ ಮಾಡ್ತೀವಿ, ನೋಡೋಣ, ಕಾದ್ ನೋಡ್ತೀವಿ. ಈಗ ಸಚಿವ ಸ್ಥಾನದಲ್ಲಿ ಇನ್ನೊಂದು ವಿಚಾರ, ಡಿ ಕೆ ಶಿವಕುಮಾರ್ ಸಚಿವ ಸ್ಥಾನ ಇದೆ, ಅವರು ಅಟ್ಲೀಸ್ಟ್ ಕೆಲವು ನಿಗಮಗಳು ಸಹ ಈಗ ಒಳ್ಳೆಯ ನಿಗಮಗಳು ಕೊಟ್ಟಿದ್ರು. ಆ ನಿಗಮಗಳಿಗೂ ಕೊಟ್ಟಿರ್ತಕ್ಕಂಥವ್ರು ಸಹ ರಾಜೀನಾಮೆ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಧಾರಾಳ ತಗೊಳ್ಳಿ ಸ್ವಾಮಿ, ಧಾರಾಳ ವಾಪಸ್ ತಗೊಳ್ಳಿ. ಯಾರು ಬೇಡ ಅಂತಾರೆ? ಎಲ್ಲವನ್ನೂ ಧಾರಾಳ ತಗೊಳ್ಳಿ, ಎಲ್ಲವನ್ನೂ ಯಾರು ಬೇಕಾದ್ರೂ ಕೊಡ್ಲಿ, ನಮ್ದೇನು ಅಭ್ಯಂತರಗಳಿಲ್ಲ. ಎಲ್ಲ ನಿಗಮಗಳು ವಾಪಸ್ ತಗೊಳ್ಳಿ, ಎಲ್ಲ ನಿಗಮಗಳು ಕೂಡ ಅವ್ರಿಗೆ ಯಾರು ಬೇಕೋ ಅವ್ರು ಕೊಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಈಗ ಒಟ್ಟಾರೆಯಾಗಿ ಈಗ ಏನಾಗಿದೆ, ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾರ್ಯಾರು ಬಯಸ್ಕೊಂಡು ಬಂದಿದ್ದಾರೆ ಅವರೆಲ್ಲರೂ ಇವತ್ತು ನಮ್ಮ ಸಂಪರ್ಕ ಮಾಡ್ತಾ ಇದ್ದಾರೆ. ಇವತ್ತು ನಾವು ಎಲ್ಲರೂ ಒಟ್ಟಿಗೆ ಕೂತು ಒಂದು ಕಡೆ ಪಕ್ಷದ ವರ್ಚಸ್ಸು, ಪಕ್ಷದ ಲೋಪ ಜೊತೆಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಯಾವ ರೀತಿ ವರಿಷ್ಠರು ಸರಿ ಮಾಡ್ತಾರೆ, ಸರಿ ಮಾಡೋದಂದ್ರೆ ಮಂತ್ರಿ ಸ್ಥಾನ ಆಗಿರುವಂಥ ಕಿತ್ಕೊಡಿ ಅಂತ ಯಾವ ರೀತಿ ಅದನ್ನ ಸರಿದೂಗಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ಬಗ್ಗೆ ನಾವಿನ್ನ ಹೆಚ್ಚು ಜನ ಶಾಸಕರು ಸೇರಿ ಮಾತಾಡ್ತಕ್ಕಂಥ ಎಷ್ಟು ಜನ ಸಂಪರ್ಕ ಮಾಡಿದ್ದಾರೆ ಸರ್? ಇಲ್ಲೊಬ್ಬರು ಎಷ್ಟು ಜನ ಅವರವರೇ ಪ್ರತ್ಯೇಕವಾಗಿ ಸರ್? ಸಂಖ್ಯೆ ನಾನು ಹೇಳಕ್ಕಾಗೋದಿಲ್ಲ, ಪ್ರತ್ಯೇಕವಾಗಿ ಅವರವರೇ ಅಲ್ಲೆಲ್ಲೂ ಮಾತಾಡ್ತಾ ಇದ್ದಾರೆ. ಈಗ ನಾವು ಯಾರ್ಯಾರು ಇವತ್ತು ಬಹಿರಂಗವಾಗಿ ಬಂದು ಇವತ್ತು ಪಕ್ಷವನ್ನ ನಾವು ಇವತ್ತು ಒಂದು ನಮ್ಮ ಮನವಿಯನ್ನು ಮಾಡ್ತಾ ಇದ್ದೀವಿ ಪಕ್ಷಕ್ಕೆ, ಬಹುಶಃ ಅವರು ಮಾಡ್ತಾರೆ, ನಾವೆಲ್ಲ ಕೊಟ್ಟೆ ಸೇರ್ತೀವಿ. 23 ಜನ ಇದ್ದಾರೆ, ನಿಮಗೆ ಎಷ್ಟು ಜನ? ನಾನು ಅದನ್ನ ಈಗ ಹೇಳಕ್ಕಾಗಲ್ಲ, ಒಟ್ಟಾರೆ ನಾವು ಹೇಳ್ತೀವಿ. ಸಂಪರ್ಕ ಮಾಡಿದ್ದಾರೆ ಈ ಬೆಳವಣಿಗೆಗಳು ರಾಜ್ಯದಲ್ಲಿ ಸಿಕ್ಕಿಲ್ಲ, ಪಕ್ಷ ರಾಜ್ಯ ಮಾತಾಡೋದು ಸಂಪರ್ಕ ಸಾಧನ ಆ ಥರದ್ದು ಏನಾದರೂ ಆಗಿದೆ? ಇಲ್ಲ, ಅವೇನು ಆಗಿಲ್ಲ. ನಮ್ಮ ಅಗತ್ಯ ಇಲ್ಲ ಕಾಣ್ತದೆ. ನೋಡೋಣ, ಅಗತ್ಯ ಇದೆಯೋ ಇಲ್ಲೋ ಅಂತ ತೀರ್ಮಾನ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು, ಧನ್ಯವಾದ.